2/2026 ಒಂದು ನ್ಯೂಸ್ ಏನಪ್ಪಾ ಅಂದ್ರೆ ಪರೀಕ್ಷೆಗೂ ಮೊದಲೇ ರಿಸಲ್ಟ್ ದಿನಾಂಕ ಪ್ರಕಟ. ಸೊ ನೋಡ್ರಿ, ನಮ್ಮ ಇದೇ ಮೊದಲ ಬಾರಿಗೆ ಶಾಲಾ ಶಿಕ್ಷಣ ಇಲಾಖೆ SLC ಮತ್ತು ದ್ವಿತೀಯ PUC ಪರೀಕ್ಷೆಗಳಿಗೆ ಮೊದಲೇ ಫಲಿತಾಂಶ ಸಂಭಾವ್ಯ ದಿನಾಂಕವನ್ನ ಪ್ರಕಟಿಸಿದೆ. ಅಂದ್ರೆ ಏಪ್ರಿಲ್ 7ಕ್ಕೆ PUC ಮತ್ತೆ ಏಪ್ರಿಲ್ 24ಕ್ಕೆ SLC ರಿಸಲ್ಟ್ ಅನ್ನ ಅನೌನ್ಸ್ ಮಾಡುವ ಅಥವಾ ರಿಲೀಸ್ ಮಾಡುವ ಗುರಿಯನ್ನ ಹೊಂದಿದೆ. ಸೊ ಇದು ಸಂಭಾವ್ಯ ದಿನಾಂಕ ಘೋಷಣೆ ಇದೇ ಮೊದಲ ಬಾರಿಗೆ ಆಗಿದೆ. ಅಂದ್ರೆ ಫೆಬ್ರವರಿ 28ರಿಂದ PUC ಆರಂಭವಾಗಿ ಮತ್ತೆ ಫೆಬ್ರವರಿ 28ರಿಂದ PUC ಆರಂಭವಾಗುತ್ತೆ, ಸೆಕೆಂಡ್ PUC. ನೆಕ್ಸ್ಟ್ ಮಾರ್ಚ್ 18ರಿಂದ SLC ಪರೀಕ್ಷೆ ಆರಂಭವಾಗುತ್ತೆ. ಸೊ ನೋಡಿ, ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಕರ್ನಾಟಕ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇದೇ 28ರಿಂದ ಅಂದ್ರೆ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ PUC ಸೆಕೆಂಡ್ PUC ಎಕ್ಸಾಮ್ ನಡೆಯುತ್ತೆ. ನೆಕ್ಸ್ಟ್ ಪ್ರಸಕ್ತ ಸಾಲಿನ ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶವನ್ನ ಏಪ್ರಿಲ್ 7ಕ್ಕೆ ಹಾಗೂ ಮಾರ್ಚ್ 18ರಂದು ಏಪ್ರಿಲ್ 2ರವರೆಗೆ ನಿಗದಿಯಾಗಿರುವ SLC ಪರೀಕ್ಷೆ 1ರ ಫಲಿತಾಂಶವನ್ನು ಏಪ್ರಿಲ್ 24ಕ್ಕೆ ಪ್ರಕಟಿಸುವ ಗುರಿಯನ್ನ ಇಟ್ಟುಕೊಂಡಿದೆ. ಅದರ ಜೊತೆಗೆ ಪರೀಕ್ಷೆ 1 ಮಾತ್ರವಲ್ಲದೆ ಪರೀಕ್ಷೆ 2ರ ಸಂಭಾವ್ಯ ಫಲಿತಾಂಶ ದಿನಾಂಕವನ್ನು ಪ್ರಕಟಿಸಲಾಗಿದೆ. ಏಪ್ರಿಲ್ 25ರಿಂದ ಮಾರ್ಚ್ 9ರವರೆಗೆ ನಡೆಯಲಿರುವ ದ್ವಿತೀಯ PUC ಪರೀಕ್ಷೆ 2 ಫಲಿತಾಂಶವನ್ನ ಮೇ 22ರಂದು ಹಾಗೂ ಮೇ 18ರಿಂದ 25ರವರೆಗೆ SLCಯ ಪರೀಕ್ಷೆ 2ರ ಫಲಿತಾಂಶವನ್ನ ಜೂನ್ 1ಕ್ಕೆ ಪ್ರಕಟಿಸುವ ಸಂಭಾವ್ಯ ದಿನಾಂಕವನ್ನ ಘೋಷಣೆ ಮಾಡಿದೆ. ಸೊ ನಿಮಗೆ ಎಲ್ಲ SLC ಅವರಿಗೆ ಮತ್ತೆ PUC ಅವರಿಗೆ ಸಂಬಂಧಪಟ್ಟಿದ್ದೇನಪ್ಪಾ ಅಂದ್ರೆ ಪರೀಕ್ಷೆ 1 ಮತ್ತೆ ಪರೀಕ್ಷೆ 2ರ ಒಂದು ಫಲಿತಾಂಶವನ್ನ ಇಲಾಖೆ ಈಗಾಗಲೇ ಸಂಭಾವ್ಯ ದಿನಾಂಕವನ್ನು ಪ್ರಕಟಿಸಲಾಗಿದೆ. ನಿಮ್ಮ ಒಂದು ಸ್ಟಡಿ ಮತ್ತೆ ವಿದ್ಯಾಭ್ಯಾಸ ಏನಾಗಬೇಕು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ.